ನೋಡಿ ಫ್ರೆಂಡ್ಸ್, ಇವತ್ತು ನಾವು ವೇಲೋ ಡಾಟಾ ಕಂಪನಿಯ ಹೊಸ ವರ್ಕ್ ಫ್ರಮ್ ಹೋಮ್ ಎಐ ಜಾಬ್ ಬಗ್ಗೆ ನೋಡೋಣ. ಈ ಜಾಬ್ ಹೆಸರು ಟ್ರಾನ್ಸ್ಲೇಷನ್ ವ್ಯಾಲಿಡೇಟರ್ ಕನ್ನಡ. ಇದು ಸಂಪೂರ್ಣ ರಿಮೋಟ್ ಜಾಬ್ ಆಗಿದ್ದು ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಈ ಜಾಬ್ನಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಮೇಲೆ ಕೆಲಸ ಮಾಡಬೇಕಾಗುತ್ತದೆ. ಈಗ ಈ ಜಾಬ್ನಲ್ಲಿ ಏನು ಕೆಲಸ ಮಾಡಬೇಕು, ಯಾರು ಅಪ್ಲೈ ಮಾಡಬಹುದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈಗ ಈ ಜಾಬ್ನ ಪ್ರಮುಖ ಡೀಟೇಲ್ಸ್ ನೋಡೋಣ ಫ್ರೆಂಡ್ಸ್. ಈ ಪ್ರಾಜೆಕ್ಟ್ ಹೆಸರು ಟ್ರಾನ್ಸ್ಲೇಷನ್ ವ್ಯಾಲಿಡೇಷನ್ ಫಾರ್ ಇಂಡಿಕ್ ಲ್ಯಾಂಗ್ವೇಜಸ್. ಇದು ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಆಗಿದೆ. ಈ ಪ್ರಾಜೆಕ್ಟ್ನ ಡ್ಯೂರೇಷನ್ ಸುಮಾರು 2 ವಾರಗಳಿದ್ದು ಇದು ಫ್ರೀಲ್ಯಾನ್ಸ್ ಕಾಂಟ್ರಾಕ್ಟ್ ಆಧಾರಿತ ಕೆಲಸ. ಇಲ್ಲಿ ಗಂಟೆಗೆ ಸುಮಾರು $3.50 ಪೇಮೆಂಟ್ ನೀಡಲಾಗುತ್ತದೆ. ಈ ಜಾಬ್ನಲ್ಲಿ ನೀವು ಇಂಗ್ಲಿಷ್ ಡಾಕ್ಯುಮೆಂಟ್ ಜೊತೆಗೆ ಎಐ ಜನರೇಟ್ ಮಾಡಿದ 2 ಕನ್ನಡ ಟ್ರಾನ್ಸ್ಲೇಷನ್ಗಳನ್ನು ಕಂಪೇರ್ ಮಾಡಬೇಕು. ಯಾವ ಟ್ರಾನ್ಸ್ಲೇಷನ್ ಉತ್ತಮವಾಗಿದೆ, ಹೆಚ್ಚು ಅಕ್ಯುರೇಟ್ ಇದೆ ಮತ್ತು ನ್ಯಾಚುರಲ್ ಆಗಿದೆ ಅನ್ನೋದನ್ನು ಆಯ್ಕೆ ಮಾಡಬೇಕು. ಅದರ ಜೊತೆಗೆ ನೀವು ಯಾಕೆ ಆ ಟ್ರಾನ್ಸ್ಲೇಷನ್ ಅನ್ನು ಆಯ್ಕೆ ಮಾಡಿದ್ದೀರಿ ಅನ್ನೋದಕ್ಕೆ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ಕೂಡ ನೀಡಬೇಕು. ನಿಮಗೆ ಅಸೈನ್ ಮಾಡಿದ ಟಾಸ್ಕ್ಸ್ ಅನ್ನು ಸಮಯಕ್ಕೆ ಸರಿಯಾಗಿ ಕಂಪ್ಲೀಟ್ ಮಾಡಬೇಕು ಮತ್ತು ಕಂಪನಿ ನೀಡುವ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಬೇಕು. ಈ ಕೆಲಸದಲ್ಲಿ ಮುಖ್ಯವಾಗಿ ಅಕ್ಯುರಸಿ ಮತ್ತು ಕ್ವಾಲಿಟಿಗೆ ಹೆಚ್ಚು ಮಹತ್ವ ನೀಡಲಾಗುತ್ತದೆ. ಈಗ ಈ ಜಾಬ್ಗೆ ಬೇಕಾಗಿರುವ ಎಲಿಜಿಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ಸ್ ನೋಡೋಣ ಫ್ರೆಂಡ್ಸ್. ಮೊದಲನೆಯದಾಗಿ ನಿಮಗೆ ಕನ್ನಡ ಭಾಷೆ ಓದಲು, ಬರೆಯಲು ಮತ್ತು ಮಾತನಾಡಲು ಚೆನ್ನಾಗಿ ಬರಬೇಕು. ಅದರ ಜೊತೆಗೆ ಇಂಗ್ಲಿಷ್ ಭಾಷೆಯ ಮೇಲೂ ಉತ್ತಮ ತಿಳುವಳಿಕೆ ಇರಬೇಕು. ಏಕೆಂದರೆ ಇಲ್ಲಿ ಇಂಗ್ಲಿಷ್ನಿಂದ ಕನ್ನಡ ಟ್ರಾನ್ಸ್ಲೇಷನ್ ಅನ್ನು ಪರಿಶೀಲಿಸುವ ಕೆಲಸ ಇರುತ್ತದೆ. ಟ್ರಾನ್ಸ್ಲೇಷನ್, ಲ್ಯಾಂಗ್ವೇಜ್ ಅಥವಾ ಕಂಟೆಂಟ್ ರಿವ್ಯೂ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಉತ್ತಮ. ಆದರೆ ಈ ರಿಕ್ವೈರ್ಮೆಂಟ್ ಅನ್ನು ಪ್ರೆಫರೆನ್ಸ್ ಆಗಿ ಮಾತ್ರ ತಿಳಿಸಿದ್ದಾರೆ. ಇದರ ಜೊತೆಗೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡುವ ಸಾಮರ್ಥ್ಯ, ಡಿಟೇಲ್ ಕಡೆ ಗಮನ ಕೊಡುವ ಅಭ್ಯಾಸ ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ರೊಮ್ಯಾನೈಸ್ಡ್ ಕನ್ನಡ ಅಥವಾ ಟ್ರಾನ್ಸ್ಲಿಟರೇಷನ್ ಬಗ್ಗೆ ಸ್ವಲ್ಪ ತಿಳಿದಿದ್ದರೆ ಅದು ಹೆಚ್ಚುವರಿ ಅಡ್ವಾಂಟೇಜ್ ಆಗುತ್ತದೆ. ಇಲ್ಲಿ ಮತ್ತೊಮ್ಮೆ ಪೇಮೆಂಟ್ ಬಗ್ಗೆ ತಿಳಿಸಿದ್ದಾರೆ. ಈ ಪ್ರಾಜೆಕ್ಟ್ಗೆ ಗಂಟೆಗೆ ಸುಮಾರು $3.50 ಪೇಮೆಂಟ್ ನೀಡಲಾಗುತ್ತದೆ. ಈಗ ವೇಲೋ ಡಾಟಾ ಕಂಪನಿಯಲ್ಲಿ ಕೆಲಸ ಮಾಡಿದರೆ ನಿಮಗೆ ಸಿಗುವ ಕೆಲವು ಬೆನಿಫಿಟ್ಸ್ ನೋಡೋಣ ಫ್ರೆಂಡ್ಸ್. ಮೊದಲನೆಯದಾಗಿ ಈ ಜಾಬ್ನಲ್ಲಿ ಫ್ಲೆಕ್ಸಿಬಲ್ ವರ್ಕ್ ಸೌಲಭ್ಯ ಇದೆ. ಅಂದರೆ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಯಾವಾಗ ಬೇಕಾದರೂ ಕೆಲಸ ಮಾಡಬಹುದು. ಇದರ ಜೊತೆಗೆ ಐಎ ಮತ್ತು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಬಗ್ಗೆ ವರ್ಕ್ಶಾಪ್ಸ್ ಹಾಗೂ ಹೊಸ ಸ್ಕಿಲ್ಸ್ ಕಲಿಯುವ ಅವಕಾಶವೂ ಸಿಗುತ್ತದೆ. ಕೋಡಿಂಗ್ ನಾಲೆಡ್ಜ್ ಕಡ್ಡಾಯವಿಲ್ಲ, ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಸಾಕು. ಇನ್ನೊಂದು ಅಡ್ವಾಂಟೇಜ್ ಏನೆಂದರೆ ನೀವು ಗ್ಲೋಬಲ್ ಕಮ್ಯುನಿಟಿ ಜೊತೆಗೆ ಕೆಲಸ ಮಾಡುವ ಅವಕಾಶ ಪಡೆಯುತ್ತೀರಿ ಮತ್ತು ಅಗತ್ಯವಿದ್ದಾಗ ಸಪೋರ್ಟ್ ಕೂಡ ಸಿಗುತ್ತದೆ. ಈ ಪ್ರಾಜೆಕ್ಟ್ ಮೂಲಕ ಎಐ ಸಿಸ್ಟಮ್ಸ್ ಇನ್ನಷ್ಟು ಉತ್ತಮವಾಗಲು ನೀವು ಕೂಡ ನಿಮ್ಮ ಕೊಡುಗೆ ನೀಡಬಹುದು. ಕೊನೆಗೆ ಅಪ್ಲೈ ಮಾಡುವ ಪ್ರಾಸೆಸ್ ಬಗ್ಗೆ ತಿಳಿಸಿದ್ದಾರೆ. ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ ಫ್ರೆಂಡ್ಸ್. ಇಲ್ಲಿ ಬೇಕಾದ ಎಲ್ಲಾ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಬೇಕು. ಮೊದಲು ನಿಮ್ಮ ಲಿಂಕ್ಡ್ಇನ್ ಅಕೌಂಟ್ ಮೂಲಕ ಅಪ್ಲೈ ಮಾಡಬಹುದು ಅಥವಾ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಬಹುದು. ನಂತರ ನಿಮ್ಮ ಫುಲ್ ನೇಮ್, ಇಮೇಲ್ ಐಡಿ, ಮೊಬೈಲ್ ನಂಬರ್ ಹಾಗೂ ಕರೆಂಟ್ ಲೊಕೇಶನ್ ಅನ್ನು ಸರಿಯಾಗಿ ನಮೂದಿಸಿ. ಈ ಕೆಳಗಿನ ಭಾಗದಲ್ಲಿ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್ ಇದ್ದರೆ ಅದನ್ನು ಹಾಕಬಹುದು. ಗಿಥಬ್ ಅಕೌಂಟ್ ಇದ್ದರೆ ಗಿಥಬ್ ಲಿಂಕ್ ಅನ್ನು ಸೇರಿಸಬಹುದು. ಪೋರ್ಟ್ಫೋಲಿಯೋ ವೆಬ್ಸೈಟ್ ಅಥವಾ ನಿಮ್ಮ ಪರ್ಸನಲ್ ವೆಬ್ಸೈಟ್ ಇದ್ದರೆ ಅದನ್ನು ಇಲ್ಲಿ ಆಡ್ ಮಾಡಬಹುದು. ಈ ಡೀಟೇಲ್ಸ್ ಕಡ್ಡಾಯವಾಗಿರದಿದ್ದರೆ ಖಾಲಿ ಬಿಡಬಹುದು. ಆದರೆ ನಿಮ್ಮ ಬಳಿ ಈ ಲಿಂಕ್ಸ್ ಇದ್ದರೆ ಆಡ್ ಮಾಡಿದರೆ ನಿಮ್ಮ ಪ್ರೊಫೈಲ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತದೆ ಮತ್ತು ರಿಕ್ರೂಟರ್ಗೆ ನಿಮ್ಮ ಸ್ಕಿಲ್ಸ್ ಬಗ್ಗೆ ಉತ್ತಮ ಮಾಹಿತಿ ಸಿಗುತ್ತದೆ. ಕೊನೆಯದಾಗಿ ಈ ಪೇಜ್ನಲ್ಲಿ ಕೆಲವು ಆಪ್ಷನಲ್ ಡೀಟೇಲ್ಸ್ ಕೇಳಬಹುದು. ಉದಾಹರಣೆಗೆ ಜೆಂಡರ್ ಅಥವಾ ಇತರ ಮಾಹಿತಿಯನ್ನು ಸೆಲೆಕ್ಟ್ ಮಾಡಬಹುದು. ಇವು ಕಡ್ಡಾಯವಾಗಿರದೇ ಇರಬಹುದು, ಆದ್ದರಿಂದ ನಿಮ್ಮ ಮಾಹಿತಿಗೆ ಅನುಗುಣವಾಗಿ ಫಿಲ್ ಮಾಡಿ ಅಥವಾ ಸ್ಕಿಪ್ ಮಾಡಬಹುದು. ಅದರ ನಂತರ ಎಲ್ಲಾ ಡೀಟೇಲ್ಸ್ ಅನ್ನು ಒಮ್ಮೆ ಚೆಕ್ ಮಾಡಿ. ಯಾವುದೇ ತಪ್ಪು ಇಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಕೆಳಗೆ ಇರುವ ಸಬ್ಮಿಟ್ ಅಪ್ಲಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತದೆ. ನಂತರ ಕಂಪನಿ ನಿಮ್ಮ ಅಪ್ಲಿಕೇಶನ್ ಅನ್ನು ರಿವ್ಯೂ ಮಾಡಿ ನೀವು ಎಲಿಜಿಬಲ್ ಆಗಿದ್ದರೆ ಇಮೇಲ್ ಅಥವಾ ಫೋನ್ ಮೂಲಕ ಮುಂದಿನ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ಅಪ್ಡೇಟ್ ನೀಡುತ್ತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಹೊಸ ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಐಎ ಜಾಬ್ಸ್, ರಿಮೋಟ್ ಜಾಬ್ಸ್, ಪಾರ್ಟ್ ಟೈಮ್ ಜಾಬ್ಸ್ ಹಾಗೂ ಡೈಲಿ ಜಾಬ್ ಅಪ್ಡೇಟ್ಸ್ ಅನ್ನು ಮಿಸ್ ಮಾಡಿಕೊಳ್ಳಬಾರದು ಅಂದರೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ಜಾಬ್ ಅಪ್ಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.